ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು GK ಹಿಲ್ಸ್ ವಿವ್ ಅನ್ನೋ ಒಂದು ಸೈಟ್ ನೋಡೋಕ್ಕೆ ಬಂದಿದ್ದೀರಿ. ಇಲ್ಲಿ ಎನ್ವಿರಾನ್ಮೆಂಟ್ ಮಾತ್ರ ತುಂಬ ಚೆನ್ನಾಗಿದೆ. ನಾವು ಬೆಂಗಳೂರಲ್ಲಿ ಇದ್ದೀರೋ ಊಟಿಲಿದ್ದೀರೋ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಗೈಸ್ ಇಲ್ಲಿ ಎನ್ವಿರಾನ್ಮೆಂಟ್. ಬನ್ನಿ ನಾವು ಇವಾಗ ಸೈಟ್ ನೋಡೋಕೆ ಹೋಗೋಣ ಹೇಗಿದೆ ಅಂತ. ಹಾಯ್ ಫ್ರೆಂಡ್ಸ್, ರೋಡ್ ನೋಡಿ ತುಂಬ ಚೆನ್ನಾಗಿದೆ. ಇಲ್ಲಿ ಡಬಲ್ ರೋಡ್, ಇದು ಬಂದು 60 ಫೀಟ್ ರೋಡ್ ಇದೆ ಗೈಸ್. ಡಬಲ್ ರೋಡ್ ಇದೆ, ನೀವೇ ನೋಡ್ಬೋದು. ನೋಡಿದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ. ಗೈಸ್ ಬನ್ನಿ ಇವಾಗ ಹಂಪಿ ಥಿಯೇಟರ್ ನೋಡೋಣ. ಅದ್ರ ಒಳಗಡೆ ತುಂಬ ಅಮ್ಯುನಿಟೀಸ್ ಇದೆ, ಏನೇನಿದೆ ಅಂತ ನೋಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಇಲ್ಲಿ ಸೀನಿಯರ್ ಸಿಟಿಸನ್ಸ್ ಎಲ್ಲ ವಾಕ್ ಮಾಡ್ಬೋದು, ಮತ್ತು ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ, ಮತ್ತು ಒಳ್ಳೆ ವ್ಯೂ ಸಹ ಚೆನ್ನಾಗಿದೆ, ಒಳ್ಳೆ ನೇಚರ್ ಇದೆ ಗೈಸ್. ಬಂದು ಒಂದು ಸತಿ ವಿಸಿಟ್ ಮಾಡಿ ನೋಡಿ. ಇಲ್ಲಿ ನೀವು ಸೈಟ್ ತೊಗೊಂಡ್ರೆ ತುಂಬ ಯೂಸ್ಫುಲ್ ಅನಿಸುತ್ತೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಬನ್ನಿ ಈಗ ಒಳಗಡೆ ಇನ್ನೂ ಏನೇನು ಅಮ್ಯುನಿಟೀಸ್ ಇದೆ ಅಂತ ನೋಡೋಣ. ಈ ಪಾರ್ಕ್ ಅಂತೂ ತುಂಬ ಚೆನ್ನಾಗಿದೆ. ಇದೊಂದು ಸ್ಪೆಷಲ್ ಪಾರ್ಕ್ ಅನ್ಬೋದು. ಒಳ್ಳೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಪ್ಲೇಸ್ ಮಾತ್ರ. ನೀವೇನಾದರೂ ಇಲ್ಲಿಗೆ ಬಂತು ಅಂದರೆ ಮನೇಲಿದ್ದೀರಿ ಅಂತ ಫೀಲೇ ಆಗಲ್ಲ ಗೈಸ್. ತುಂಬ ಸ್ಪೆಷಲಾಗಿ ಫೀಲ್ ಆಗುತ್ತೆ. ಒಳ್ಳೆ ಒಂದು ರೆಸಾರ್ಟಿಗೆ ಬಂದಿದ್ದೀರಿ ಅನ್ನೋ ಥರ ಫೀಲ್ ಆಗುತ್ತೆ. ತುಂಬ ಸ್ಪೀಷಿಯಸ್ ಆಗಿದೆ ಮಾತ್ರ. ಇಲ್ಲಿ ಒಂದು ಒಳ್ಳೆ ಸ್ಪೆಷಲ್ ಪಾರ್ಕ್ ಅನ್ಬೋದು ಇದನ್ನು. ನಾವು ಸೈಟ್ ತೊಗೊತಾ ಇದ್ದೀರಿ ಅಂತ ಹೇಳಿದ್ರೆ ಚಿಲ್ಡ್ರನ್ಸ್ ಪಾರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕೆ ಅಂದರೆ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಬಂದು ಆಡೋದು, ಅವ್ರ ಖುಷಿ ನೋಡ್ತಾ ಇದ್ರೇ ತುಂಬ ಚೆಂದ. ನಾವು ಅಕಸ್ಮಾತ್ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಬಂದಿಲ್ಲ ಅಂದರೂ ಮಕ್ಕಳು ಆಟಾಡ್ತಾ ಇರೋದು, ನಗೋದು ನೋಡ್ತಾ ಇರೋದು ಅಂತ ಅಂದರೆ ಎಲ್ರಿಗೂ ಒಳ್ಳೆ ವೈಬ್ರೇಷನ್ ಕೊಟ್ಟೇ ಕೊಡುತ್ತೆ. ಯಾಕೆಂದರೆ ಮಕ್ಕಳಂದ್ರೇ ಅದೊಂದು ವೈಬ್ರೇಷನ್ ಅನಿಸುತ್ತೆ ಎಲ್ಲರಿಗೂ. ಇದು ನೀವು ನೋಡ್ಬೋದು ಇಲ್ಲಿ ಪಾರ್ಕಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಮಕ್ಕಳನ್ನ ಕರ್ಕೊಂಬಂದಿಲ್ಲ ಅಂದರೂ ನೀವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಒಳ್ಳೆ ಚೇರ್ಸ್ ಹಾಕಿದ್ದಾರೆ, ಎಲ್ಲ ಚೆನ್ನಾಗಿದೆ. ಇಲ್ಲಿ ನೀವೇ ನೋಡ್ಬೋದು ಗೈಸ್, ಬುದ್ಧ ಇದೆ. ಪೀಸ್ಫುಲ್ಲಾಗಿ ಯೋಗ ಮಾಡೋಕ್ಕಾಗಲಿ, ಮೆಡಿಟೇಷನ್ ಮಾಡೋಕ್ಕಾಗಲಿ, ಒಂದು ಪೀಸ್ಫುಲ್ ಲೈಫ್ನ ಲೀಡ್ ಮಾಡೋಕ್ಕಾಗಲಿ ಇದೊಂದು ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಈ ಸೈಟ್ನ ನೀವು ತೊಗೊಂಡ್ರೆ ಪರ್ಫೆಕ್ಟಾಗಿ ನೀವು ಈ ಬೆಂಗಳೂರಲ್ಲಿರೋ ಟ್ರಾಫಿಕ್ ಜಂಜಾಟ ಏನು ಸೌಂಡ್ ಇಲ್ದಿರ ಪೀಸ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡ್ಬೋದು ಗೈಸ್. ಬಂದು ಈ ಸೈಟ್ನ ಒಂದು ಸತಿ ವಿಸಿಟ್ ಮಾಡಿ. ಪೀಸ್ಫುಲ್ಲಾಗಿದೆ ಮಾತ್ರ. ಅದು ಎಕ್ಸ್ಪೆಷಲಿ ಬುದ್ಧನ ನೋಡಿದ್ರೆ ನಮಗೂ ಬುದ್ಧ ಥರನೇ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಗೈಸ್. ಮಕ್ಕಳು ಪಾರ್ಕ್ ಜೊತೆಯಲ್ಲಿ ಔಟ್ಡೋರ್ ಜಿಮ್ ಸಹ ಇದೆ. ಬನ್ನಿ ಹೆಂಗಿದೆ ಅಂತ ನೋಡೋಣ. ಮಾರ್ನಿಂಗ್ ಟೈಮ್ಸಲ್ಲಿ ಏನಾದ್ರು ಜಿಮ್ಮಿಗೆ ಬಂತು ಅಂದರೆ ಒಳ್ಳೆ ವೈಬೇ ಕೊಡುತ್ತೆ. ಮಾರ್ನಿಂಗ್ ಕೆಲ್ಸಕ್ಕೆ ಹೋಗೋಕ್ಕಾಗಲಿ, ಅಟ್ಲೀಸ್ಟ್ ಈವ್ನಿಂಗ್ ನೀವು ಬಂದು ನಿಮ್ಮ ವರ್ಕೆಲ್ಲ ಮುಗಿಸ್ಕೊಂಡು ಬಂದು ಮಾಡಬೇಕಾದ್ರೆ ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಅಂತ ಹೇಳ್ಬೋದು. ಪ್ರತಿಯೊಂದು ಔಟ್ಡೋರ್ ಜಿಮ್ ಸಹ ಇಲ್ಲಿದೆ. ಎಲ್ಲನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಯಾಕೆಂದರೆ ಪ್ರತಿಯೊಂದು ಎಕ್ಸಸೈಸ್ ಮಾಡಿದ್ರೆ ಒಂದು ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಬಾಡಿಗೆ. ಎಷ್ಟು ವರ್ಕ್ ಮಾಡಿ ಬಂದಿರ್ತೀರ, ಆ ವರ್ಕಲ್ಲಿ ಇದು ಮಾಡ್ತಾಯಿದ್ರೆ ಒಳ್ಳೆ ಸ್ಪೀಷಿಯಸ್ ಆಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಇದು. ಇಲ್ಲಿ ನೋಡ್ಬೋದು ನೀರಿನ ಟ್ಯಾಂಕ್ ಸಹ. ಇಲ್ಲಿ ಒಂಚೂರು ನೀರಿಗೆ ತೊಂದರೆನೇ ಆಗಲ್ಲ, ಯಾಕೆಂದರೆ ಇಲ್ಲಿ 2 lakhs ನೀರನ್ನ ಸ್ಟೋರ್ ಮಾಡ್ಬೋದು. ಅಷ್ಟು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಇಲ್ಲಿ ಸೈಟ್. ರೋಡ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಟ್ಯಾಂಕ್ ಮುಂದೆನೇ ನಿಮ್ಗೊಂದು ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ಬನ್ನಿ ಸೈಟ್ ಹೆಂಗಿದೆ ಅಂತ. ಸೈಟ್ಗೆ ಏನೇನು ಫೆಸಿಲಿಟೀಸ್ ಬೇಕು, ವಾಟರ್ ಆಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ಡ್ರೈನೇಜ್ ಆಗಲಿ, ತುಂಬ ಎಲ್ಲ ಫೆಸಿಲಿಟೀಸ್ ಸೈಟ್ಗೆ ಏನೇನು ಬೇಕೋ ಎಲ್ಲ ಫೆಸಿಲಿಟೀಸು ಪ್ರೊವೈಡ್ ಮಾಡಿದ್ದಾರೆ. ನೀವೇ ನೋಡ್ಬೋದು ಸುತ್ತಮುತ್ತ ಹೇಗಿದೆ. ಗಿಡಗಳು ಆಗಲಿ ಏನೇ ಆಗಲಿ ಆಲ್ರೆಡಿ ಆಲ್ಮೋಸ್ಟ್ ಒಂದು 3-4 ಮನೆ ಸಹ ಕನ್ಸ್ಟ್ರಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಅಲ್ಲಿ ನೋಡ್ಬೋದು ಹೇಗಿದೆ ಅಂತ. ಒಟ್ನಲ್ಲಿ ನನಗಂತೂ ತುಂಬ ಇಷ್ಟ ಆಯಿತು ಗೈಸ್. ಇದು ಮಾತ್ರ ಮನೆ ಕಟ್ಟಬೇಕು ಅಂತ ಎಲ್ಲರ ಕನಸು ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ಒಬ್ಬರು ಆಲ್ರೆಡಿ ಕಸ್ಟಮರ್ ಸೈಟ್ ತೊಗೊಂಡು ಮನೆ ಸಹ ಕಟ್ಟಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಕೆಲವೇ ದಿನದಲ್ಲಿ ಎಲ್ಲರೂ ಸೈಟ್ ತೊಗೊಂಡು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗುತ್ತೆ ಬಿಲ್ಡ್ ಮಾಡೋಕ್ಕೆ. ಇದನ್ನು ನೋಡಿ ಆಲ್ರೆಡಿ ಕನ್ಸ್ಟ್ರಕ್ಟ್ ಆಗಿ ಕಂಪ್ಲೀಟ್ ಸಹ ಆಗಿದೆ ಬಿಲ್ಡಿಂಗು. ಆಲ್ರೆಡಿ ಒಂದು ಫ್ಯಾಮಿಲಿನ ಸಹ ಲೈವ್ ಮಾಡ್ತಿದ್ದಾರೆ ಈ ಮನೆಯಲ್ಲಿ. ನೀವು ಬಂದಿದ್ದೀರಿ, ಇಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರೆ, ಕೇಳೋಣ ಅವ್ರನ್ನ ಏನೇನು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತಾರೆ ಅಂತ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಯಾವ್ಯಾವ ಸೈಟ್ ಇದೆ ನೋಡೋಣ ಬನ್ನಿ. 30-40 ಇದೆ, 30 ಮತ್ತು 50 ಇದೆ, 40-60 ಇದೆ, 50 ಮತ್ತು 80 ಇದೆ. ಸೊ ಟೋಟಲಾಗಿ 267 ಸೈಟ್ಸ್ ಇದೆ. ಸೊ ನಿಮ್ಗೆ ಇಲ್ಲಿ ನೋಡಿ ನೋಡೋಣ ಇನ್ನು ಸೈಟ್ಸ್ ಒಳಗಡೆ ಏನೇನು ಪ್ರೊವೈಡ್ ಮಾಡ್ತಾರೆ.
ಇಲ್ಲಿಂದ STRR ರೋಡ್ ಬಂದು 1.5 ಕಿಲೋಮೀಟರ್ಸ್ ಅಷ್ಟೇ. ದೇವನಹಳ್ಳಿಗೂ ಹತ್ರ ಆ್ಯಸ್ ವೆಲ್ ಆಸ್ ಏರ್ಪೋರ್ಟ್ಗೂ ಹತ್ರ. ಏರ್ಪೋರ್ಟ್ ಇಲ್ಲಿಂದ 15 to 20 ಮಿನಿಟ್ಸ್ ಅಷ್ಟೇ ಟೈಮ್ ತೊಗೊಳುತ್ತೆ. ಬೆಂಗಳೂರು ಅಂದೇ ಇರಿಟೇಷನ್ ಯಾಕೆ ಅಂದರೆ ಟ್ರಾಫಿಕ್ಕಿಂದ. ಆ ಟ್ರಾಫಿಕ್ ಇಲ್ಲಿಗೆ ಬಂದರೆ ಒಳ್ಳೆ ಕನೆಕ್ಟಿವಿಟಿ ಇರುತ್ತೆ, ನಾವು ಒಳ್ಳೆ ಲೈಫ್ನ ಲೀಡ್ ಮಾಡ್ಬೋದು. ಅದು ಯಾವುದು ಅಂದರೆ JK ಹಿಲ್ಸ್ ವ್ಯೂ ಅನ್ನೋದು. ಇಲ್ಲಿ ಒಳ್ಳೆ ಪೀಸ್ಫುಲ್ಲಾಗಿರೋ ಲೈಫ್ನ ನಾವು ಲೀಡ್ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಕೊಡು. ಸೊ ನೋಡಿದ್ರಿ ಅಲ್ವಾ ಗೈಸ್ ಹೇಗಿತ್ತು ಎಲ್ಲನೂ ಅಂತ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ ಗೈಸ್. ನಾವು ಫಸ್ಟು ಯೂಟ್ಯೂಬ್ನ ಇನ್ಷಿಯಲಿ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಾಗ ಡೈಲಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಡೈಲಿ ವ್ಲಾಗ್ಸ್ ಬೇಡ, ಈ ಥರ ರಿಯಲ್ ಎಸ್ಟೇಟ್ ಮಾಡಿ ಒಬ್ಬರು ಸೈಟ್ನ ಪರ್ಚೇಸ್ ಮಾಡಿ ಅವ್ರ ಡ್ರೀಮ್ನ ಫುಲ್ಫಿಲ್ ಮಾಡಬೇಕು, ಅದರಿಂದ ನಮಗೊಂದು ಖುಷಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ರಿಯಲ್ ಎಸ್ಟೇಟ್ನ ಸ್ಟಾರ್ಟ್ ಮಾಡಿದ್ರಿ. ಸೊ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಈ ಸೈಟ್ಗಳನ್ನ ನೋಡಿ ನಿಮಗೆ ಖುಷಿ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್.